ಪ್ರಪಂಚ. ಎಲ್ರಿಗೂ ನಮಸ್ಕಾರಗಳು. ಆ್ಯಂಡ್ ಒಂದು ಸಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನಾನು ತಡವಾಗಿ ಬಂದೆ, ಟ್ರಾಫಿಕ್ ಇಂದ ಲೇಟ್ ಆಯಿತು. ಸಾರಿ ಫಾರ್ ದ್ಯಾಟ್. ಶಾಲಿವಾಹನ ಶಕೆ ಆ ಹೆಸರಲ್ಲೇ ಇದೆ, ಒಂದು ಯುನೀಕ್ನೆಸ್ ಇದೆ, ಒಂದು ಕ್ರಿಯೇಟಿವಿಟಿ ಇದೆ ಅಂತಲೇ ಹೇಳ್ಬೋದು ಆ ಹೆಸರಿಂದಾನೆ. ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಆಫ್ ಏರ್ ಅಂತ ಹೇಳ್ಬೋದು. ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ, ಇದು ಒಂದು ತುಂಬ ಯುನೀಕ್ ಆಗಿರೋ ಕತೆ. ಒಂದು ಇಮ್ಯಾಜಿನೇಷನ್ನ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ತಿರ ಆಗುವಂಥ ಕತೆ. ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಅದೆಲ್ಲನೂ ನಾವು ವೆಸ್ಟಲ್ಲಿ ನೋಡಿರ್ತೀವಿ, ಇಂಗ್ಲೀಷ್ ಸಿನಿಮಾಸಲ್ಲಿ ನೋಡಿರ್ತೀವಿ. ಅದನ್ನು ನಮ್ಮ ಕನ್ನಡಕ್ಕೆ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗಬೇಕು, ಅವ್ರಿಗೆ ಕನೆಕ್ಟ್ ಆಗಬೇಕು. ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು. ಥ್ಯಾಂಕ್ ಯು ಗಿರೀಶ್ ಅವರೇ, ನನ್ನ ಚೂಸ್ ಮಾಡಿದ್ದಕ್ಕೆ ಸಿನಿಮಾಗೆ. ಮತ್ತು ಯಾವಾಗಲೂ ನಾವು ಅಂದ್ಕೊತಿರ್ತೀವಿ ನಮ್ಮ ಲೈಫಲ್ಲಿ ಒಂದು ಎರಡು ಅಂದರೆ ಲೈಕ್ ಏನೋ ಒಂದು ಘಟನೆ ಆಗಿರುತ್ತೆ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಅದನ್ನು ಇನ್ನೂ ಬೆಟರ್ ಆಗಿರ್ಬೋದಿತ್ತೇನೋ, ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ದೀನೋ ಅಂತ ಯಾವಾಗಲೂ ಯೋಚನೆ ಮಾಡ್ತೀರಿ. ಆ ಥರ ಯೋಚನೆ ಮಾಡಿದವರು ಯಾರೂ ಇಲ್ಲ. ಸೊ ಆ ಥರ ಒಂದು ನಿಮಗೆ ಚಾನ್ಸ್ ಸಿಕ್ಕಿದಾಗ, ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವ್ನು ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ತಾನೆ, ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದು ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದು ಇನ್ನೊಂದು ಎಡವಟ್ ಆಗುತ್ತಾ ಅನ್ನೋದೇ ಈ ಕತೆ. ಈ ಕಥೆನಲ್ಲಿ ಎಲ್ಲನೂ ಇದೆ. ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಒಂದು ಕಾಮಿಡಿ ಇದೆ, ಪ್ರತಿಯೊಂದು ಇದೆ. ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ, ಒಂದು ಕ್ಯೂಟಾಗಿ ಮುದ್ದಾಗಿ ಪೆದ್ದಾಗಿರುವಂಥ ಹುಡುಗಿ. ಸೊ ಕಾಲೇಜ್ಗೆ ಹೋಗೋ ಹುಡುಗಿದು ಒಂದು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಲೈಫ್ನಲ್ಲಿ, ಅದು ರಿಪೀಟ್ ಆದರೆ ಏನೆಲ್ಲ ಆಗತ್ತೆ, ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ನೋಡಬೇಕು. ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು. ನಾನು ಎಡ್ವರ್ಟ್ ಮಾಡ್ತೀನ ಅಥವಾ ಇವ್ರು ಎಡ್ವರ್ಟ್ ಮಾಡ್ತಾರ ಅಂತ. ಒಂದೇ ನಿಮಿಷ, ಛಾಯಾಗ್ರಹಣ ಮಾಡಿದಂಥ ಅರುಣ್ ಸುರೇಶ್ ಅವ್ರು ಮಾಡಿ ಬೇಕು. ಸೈಡ್ ವಿಂಗ್ ಸಿನಿಮಾಸ್ ಇದು ನಮ್ಮ ಬ್ಯಾನರು. ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ನಮ್ಮ ಒಂದು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ತಂಡ. ಇದು ನಾವು ಸಂಪೂರ್ಣವಾಗಿ ರಂಗಭೂಮಿಯವರೆಲ್ಲ ಸೇರಿ ಮಾಡಿರುವಂಥ ಚಿತ್ರ. ಇದು ನಮ್ಮ ಮೊದಲನೇ ಪ್ರಯತ್ನ. ಸಿನಿಮಾ ಮಾಡಬೇಕು ಅನ್ನೋದು ನನಗೆ ದೊಡ್ಡ ಕನಸು, ಬಾಲ್ಯದ ಕನಸು ಅಂತಲೇ ಹೇಳ್ಬೋದು. ಆದರೆ ಆಗ ನಮಗೆ ಯಾವಾಗ ನಾನು ಸಿನಿಮಾಗೆ ಸೇರ್ಬೋದಾಗಿತ್ತು ಆಗ ನಮಗೆ ಅವಕಾಶಗಳ ಪರ್ಸ್ನಲಿ ನನಗೆ ಮನೆಯಲ್ಲಿ ಪ್ರಾಬಬ್ಲಿ ಪರಿಸ್ಥಿತಿಗಳು ಇರ್ಬೋದು, ಅವಕಾಶಗಳಾಗಲಿಲ್ಲ. ಬಟ್ ಆ ಆಸೆ ಹಂಗೆ ಇತ್ತು. ಈಗ ಇತ್ತೀಚೆಗೆ ಒಂದು 15 ವರ್ಷದಿಂದ ಸಕ್ರಿಯವಾಗಿ ನಾವು ರಂಗಭೂಮಿಲಿ ತೊಡಗಿಸ್ಕೊಂಡ್ವಿ. ನಾನು ಮತ್ತು ನನ್ನಷ್ಟು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ತಂಡ ಕೂಡ ಕಟ್ಕೊಂಡ್ವಿ, ಸೈಡ್ ವಿಂಗ್ ತಂಡ ಅಂತ. ಅದೇ ತಂಡದಲ್ಲಿ ಈಗ ಈ ಸಿನಿಮಾ ಮಾಡ್ತಾ ಇದ್ವಿ. ಸೊ ಒಂದು 3 years ಬ್ಯಾಕ್ ನನಗೆ ನಮ್ಮ ತಂಡದವರಿಂದಲೇ ಪರಿಚಯ ಆದದ್ದು ಗಿರೀಶ್. ಎಲ್ಲ ಕಾಲ ಕೂಡಿ ಬಂತು ಅನಿಸುತ್ತೆ. ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಲ್ಮೋಸ್ಟ್ ರೆಡಿ ಇದ್ವಿ. ಆ ಟೈಮ್ ಸರಿಯಾಗಿ ಗಿರೀಶ್ ಸಿಕ್ಕರು ನಮಗೆ. ಈ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದ್ರು. ಅದ್ಭುತ ಅಂತ ಯಾಕಂತೀನಿ ಅಂದರೆ, ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂಥ ಕತೆ. ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್, ಅದು ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದ್ದಾವೆ. ಮತ್ತು ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ. ಹಾಗಾಗಿ ನನಗೆ ಅವರು ಕತೆ ಹೇಳಿದ ತಕ್ಷಣ ನನಗಿದು ಭಾಳ ಅಪೀಲ್ ಆಯಿತು. ಸೊ ಇಮಿಡಿಯೇಟಾಗಿ ನಾವು ಇದನ್ನು ಶುರು ಮಾಡೋಣ ಅಂತ ಹೇಳಿ ವಿ ಟುಕ್ ಇಟ್ ಅಪ್. ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಪ್ರಾಬಬ್ಲಿ ಒಂದು ದೊಡ್ಡ ಯಶಸ್ಸು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಶೈಲೇಶ್. ಸಿನಿಮಾದ ಬಗ್ಗೆ ಗಿರೀಶ್ ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಗಿರೀಶ್ ಅಂತ. ಇದು ನನ್ನ 3ನೇ ಫಿಲಮು. ಫಸ್ಟ್ ಒಂದು ಕತೆ ಹೇಳ ಅಂತ 2019 ರಿಲೀಸ್ ಆಗಿತ್ತು. ಸೊ ಸೆಕೆಂಡ್ ವಾವ್ ಅಂತ ಝೀಯಲ್ಲಿ ಒರಿಜಿನಲ್ಸ್ ಥರ, ಲೈಕ್ ಥಿಯೇಟ್ರಿಕಲ್ ಅಲ್ಲ, ಒರಿಜಿನಲ್ಸ್ ಥರ ಇದರಲ್ಲಿ ರಿಲೀಸ್ ಆಯಿತು. ಸೊ ಇದು 3ನೇದು ಶಾಲಿವಾಹನ ಶಕೆ. ಟ್ರೈಲರ್ ನೋಡ್ದಂಗೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ,
ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣನೇ ಏನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ಥರದ್ರಲ್ಲೇ ನಾವು ನೋಡಿರೋದೆಲ್ಲ ಇಲ್ಲಿವರೆಗೂ. ಬಟ್ ಇದೆಲ್ಲ ನಮ್ಮ ಇಂಡಿಯನ್ ಇದರಲ್ಲೇನೆ ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ಮ ಪುರಾತನ ಇದ್ರ ವಿಷಯಗಳಲ್ಲೇ ಟೈಮ್ ಲೂಪ್ ಆಗಿದೆ, ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ. ಸೊ ಆ ಥರದನ್ನೆಲ್ಲ ರಿಸರ್ಚ್ ಮಾಡಿ ಅದನ್ನ ಒಂದು ಹಳ್ಳಿ ಕತೆಗೆ ಬ್ಲೆಂಡ್ ಮಾಡಿಕೊಂಡು, ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದು ಟೈಮ್ ಲೂಪ್ ಅಥವಾ ಈ ತರದ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ಗಳು ಹಳ್ಳಿಯವ್ರಿಗೂ ಅರ್ಥ ಆಗ್ಬೇಕು. ಅಂದ್ರೆ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ, ಯಾವುದೇ ಭಾಗದ ಕರ್ನಾಟಕದಲ್ಲಿ ಲೈಕ್ ಈಗ ಯಾವುದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗ್ಬೇಕು. ಸೊ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದು ಸಬ್ಜೆಕ್ಟ್ ಇದು. ಲೈಕ್ ಒಂದು ಈ ಇಂಡಿಯನ್ ಮೈಥಾಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ. ಆ ತರ ಈಗ ನಾವ್ ಏನೇ ನೋಡಿದ್ರು ಒಂದು ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ, ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ, ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಸ್ಪೇಸ್ ಮ್ಯಾಟರ್ ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ಇದು ಶಾಲಿವಾಹನ ಒಂದು ಹೈಲೈಟ್ ಅಂತ ಹೇಳಿ. ಸರ್ ಈ ಸಬ್ಜೆಕ್ಟ್ ಈ ನನ್ನ ಟೈಮ್ ಟ್ರಾವೆಲಿಂಗ್ ಮತ್ತೆ ಈ ತರದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಗಳು ಓದ್ತಾ ಇದ್ದೆ. ಸ್ಟೀಫನ್ ಹಾಕಿನ್ಸ್ ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ಗಳು ನೋಡೋದು ಈ ತರದ್ ಮಾಡ್ತಾ ಇದ್ವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟ್ ಅನ್ನೋ ತರ ಅನಿಸ್ತು. ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಈ ತರ ಎಲ್ಲ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ, ಅದ್ರ ಮೇಲೆ ಒಂದು ಕತೆ ಹೋಗುತ್ತೆ, ಈ ತರ ಕತೆ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ. ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ಮ ಇಂಡಿಯನ್ ವಿಚಾರಗಳು ಇರ್ಬೇಕು, ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಆಗಿರ್ಬೇಕು, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರ್ ಹತ್ರ ಮನವಳ್ಳಿ ಅಂತ ಒಂದು ಊರು, ಒಂದು 15-20 ಡೇಸ್ ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿದ್ದು. ಸೊ ಆ ಊರು ಬಂದು ನಮ್ಮ ಊರದು. ಸೊ ನಂಗೆ ಮುಂಚೆಯಿಂದನೂ ನಾನ್ ನೋಡಿದ ಜಾಗಗಳು ಆ ತರ ವಿಷಯಗಳನ್ನ ಒಂದ್ ಕತೆ ತರ ಬರೆಯಕ್ ಸ್ಟಾರ್ಟ್ ಮಾಡಿ, ಸೊ ಆಮೇಲೆ ಕತೆ ಎಲ್ಲ ರೆಡಿ ಆದ್ಮೇಲೆ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ಈಗ ನಾವೇನ್ ಟೈಮ್ ಟ್ರಾವೆಲಿಂಗು ಅಂತೆಲ್ಲ ಹೇಳ್ತಾ ಇದೀವಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡು ಹೋಗಿ ಸೊ ಆ ತರ ಸ್ಟಾರ್ಟ್ ಆಯ್ತು ಸರ್ ಕತೆ. ಅಂದ್ರೆ ನೀವು ಋಗ್ವೇದ ಅಂತೆಲ್ಲ ಹೇಳಿದ್ರಲ್ಲ ಸರ್, ಅಲ್ಲಿಂದ ಏನಾದ್ರು ಎಳೆ ತಗೊಂಡಿದ್ದೀರಾ ಕತೆ ಅಲ್ಲ ಹೇಗೆ ಕಂಪ್ಲೀಟ್? ಮ್ಯಾಮ್ ಎಡೆ ತಗೊಂಡಿಲ್ಲ, ಲೈಕ್ ಅದ್ರಲ್ಲಿ ಉಲ್ಲೇಖ ಆಗಿರುವಂತ ಎವಿಡೆನ್ಸ್ ಏನಿದೆ ಅದನ್ನ ತೋರ್ಸಕ್ಕೂ ಸ್ವಲ್ಪ ಕಷ್ಟ. ಅಂದ್ರೆ ಯಾಕೆಂದ್ರೆ ಅದೆಲ್ಲ ಲೈಕ್ ಅಂದ್ರೆ ಕತೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ಅನ್ನೋ ತರ ವಿಷಯದಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ಒಂದು ಪಾಯಿಂಟ್ ಇಂಟರ್ವಲ್ ಆದ್ಮೇಲೆ ಒಂದು ಬರುತ್ತೆ. ಸೊ ಅದನ್ನ ತೋರಿಸಿ ಅಂದ್ರೆ ಈಗ ನಂಬಿಕೆ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ಈಗ ಓಕೆ ಇಂಡಿಯಾದಲ್ಲೇ ಆಗಿತ್ತು ಅಥವಾ ಒಂದೇನೋ ಬ್ರಹ್ಮನ್ ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಎವಿಡೆನ್ಸ್ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ. ಶಾಲಿವಾಹನ ಶಕೆ ಅಂತ ಶಾಲಿವಾಹನ ಶಕೆ ಅಂದ್ರೆ ಅದೇ ಆಕ್ಚುಲಿ ಈಗ ನಾನು ನಮ್ಮ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಶಾಲಿವಾಹನ ಅನ್ನೋದು ಒಂದು ಇಮ್ಯಾಜಿನರಿ ಹಳ್ಳಿ, ಒಂದು ಇಮ್ಯಾಜಿನರಿ ಹಳ್ಳಿ ಶಾಲಿವಾಹನ ಅನ್ನೋದು. ಆ ಶಕೆ ಅನ್ನೋದು ಅಗೇನ್ ಫುಲ್ ಸಿನಿಮಾ ಇದಾದ್ಮೇಲೆ ಒಂದು ಕನೆಕ್ಟ್ ಆಗುತ್ತೆ. ಎರಾ ಆಫ್ ಶಾಲಿವಾಹನ ಆ ಒಂದು ಹಳ್ಳಿ ಆ ತರ ಒಂದು ಎಲ್ಲೂ ಇಲ್ಲದೆ ಇರೋ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಕಾಣೋ ಒಂದು ಹಳ್ಳಿ ಅನ್ಕೊಳ್ಳೋಣ. ಅಂದ್ರೆ ಯಾವುದೇ ಬೇರೆ ಇದಕ್ಕೂ ಕನೆಕ್ಟ್ ಆಗದೆ ಇರೋ ತರ ಒಂದು ಹಳ್ಳಿ ಶಾಲಿವಾಹನ. ಇಲ್ಲ ಸರ್, ಇಲ್ಲ ಪೌರಾಣಿಕ ಇಂದಲೇ ಅದಕ್ಕೇನಾದ್ರು ಬ್ಲೆಂಡ್ ಆಗ್ತಾ ಹೋಗುತ್ತೆ ಅನ್ನೋದು ಪೌರಾಣಿಕ ಇಂದಲೇ ಬ್ಲೆಂಡ್ ಆಗ್ತಾ ಹೋಗುತ್ತಾ ಕಥೆಯಲ್ಲಿ? 100% ಸರ್. ಆ ತರದ್ದು ಒಂದು ಈ ಎಕ್ಸಾಂಪಲ್ ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಒಂದು ಶಂಖ ಏನ್ ಕಾಣಿಸ್ತಲ್ಲ ನಮ್ಗೆ, ಸೊ ಆ ಶಂಖದ್ದು ಮೂಲ ಬಂದು ಅದಿರುತ್ತೆ. ಅಂದ್ರೆ ಆ ಕತೆ ನಾವೇನ್ ತಗೊಂಡಿದೀವಿ ಬ್ರಹ್ಮಂದು ಸ್ಟೋರಿ ಹೇಳಕ್ಕೆ, ಆತರ ಆ ಶಂಖ ಬಂದು ಆಬ್ಜೆಕ್ಟ್ ಅಲ್ಲಿಂದ ಕನೆಕ್ಟ್ ಆಗುವಂತ ಆಬ್ಜೆಕ್ಟ್ ಕತೆಗೆ. ಸರ್ ಅದೇ ನೋಡ್ಬೋದು. ಶಾಲಿವಾಹನ ಶಕೆ ಅಂತ ನಾವು ಯಾಕೆ ಅಂದ್ಕೊಂಡ್ವಿ ಅಂದ್ರೆ ಶಾಲಿವಾಹನ ಶಕೆ ಅಂದ್ರೆ ಅದು ಕಾಲವಾಚಕ ಪದ. ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂತ ಸಿನಿಮಾ. ಟೈಮ್ ಟ್ರಾವೆಲ್ ಮಾಡ್ತೀವಿ, ಟೈಮ್ ಲೂಪ್ ಇದೆ. ಹಾಗಾಗಿ ನಾವು ಅದಕ್ಕೆ ಬಹಳ ಸೂಕ್ತ ಆಗುತ್ತೆ ಅಂದ್ಬಿಟ್ಟು ಈ ಕತೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳಿದಾಗೆ ಒಂದು ಕಾಲ್ಪನಿಕ ಹಳ್ಳಿನೂ ಸೃಷ್ಟಿ ಮಾಡಿದ್ದೀವಿ. ಹಾಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ಯೂಶಲಿ ಶಾಲಿವಾಹನ ಶಕೆ ಅಂದ್ರೆ ಒಂದು ಇರಾ ಅದು ಒಂದು ಟೈಮಿಗೆ ಸಂಬಂಧಪಟ್ಟಾಗ ಬಳಸುವಂಥ ಪದ ಅಲ್ವಾ, ಹಾಗಾಗಿ ನಾವು ಅದನ್ನ ತಗೊಂಡಿದ್ದೀವಿ. ಸರ್ ಹೌದು, ಇದು ಮೊದಲನೇ ಪ್ರೆಸ್ ಮೀಟ್ ನಮ್ಮದು. ಇನಿಷಿಯಲಿ ನಾವು ಸುಮಾರು ಒಂದು 15 ದಿವಸದಿಂದ ನಾವು ಇದರದ್ದು ಪ್ರಚಾರ ಶುರು ಮಾಡಿದ್ದೀವಿ. ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಮತ್ತಿನ್ನು ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಸಾಕಷ್ಟು ಇವತ್ತಿಗೆ ಟ್ರೆಂಡ್ ಆಗಿರುವಂಥ ರೀಲ್ಸ್ಗಳು ಏನಿದ್ದಾವೆ
ಸುಮಾರು ರೀಲ್ಸ್ಗಳನ್ನಾಗಲೇ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ಎಲ್ಲ ನಾವು ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಹಾಕ್ಕೊಂಡಿದ್ದೀವಿ ಮತ್ತು ಅದನ್ನೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದ್ದೀವಿ. ನಾವೊಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದು ಲಕ್ಷಾಂತರ ಜನಕ್ಕೆ ಅದು ತಲುಪಿದೆ. ಈ ಥರದ್ದೊಂದು ಈಗ ಶುರು ಮಾಡಿದ್ವಿ. ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸೆಲೆಬ್ರಿಟಿ ವಿಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು. ಆದಷ್ಟು ಅದನ್ನು ಬಳಸ್ಕೊಳ್ತೀವಿ. ಆಮೇಲೆ ತಾವೆಲ್ಲ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ, ಚಂದನ್ ಸಿನಿಮಾಸ್, ಚಂದನ್ ಫಿಲ್ಮ್ಸ್ ಗಾಂಧಿನಗರ ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು 15-20 ಸ್ಕ್ರೀನ್ಸಿನ ಅದು ಫಿಕ್ಸ್ ಆಗಿಲ್ಲ. ಹೌದು ಸರ್, ಹೌದು. 30-35 ಸ್ಕ್ರೀನ್ಸ್. ಈಗ ಬೆಂಗಳೂರಲ್ಲಿ ಒಂದು 15-20 ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ದಾರೆ. ಒಂದು 2-3 ಸಿಂಗಲ್ ಸ್ಕ್ರೀನ್ಸು ಹೇಳ್ತಾ ಇದ್ದಾರೆ. ಮತ್ತು ಅದು ಬಿಟ್ಟು ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ ಮತ್ತು ಮೈಸೂರು ಈಸ್ಟ್ ಸೆಂಟರ್ಸ್ ಅಂತ ಹೇಳಿದ್ದಾರೆ. ಸರ್ ಅಂದರೆ ಈಗ ಥಿಯೇಟ್ರಿಕಲ್ ಸೆಟಪ್ ಬಗ್ಗೆ ನಾವು ಈಗ ಕೇಳಿದ್ರಲ್ಲ ಸರ್, ಅಂದರೆ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನಿಮಾ ಆಗಿದ್ದರಿಂದ ಅವ್ರ ತಲೆಯಲ್ಲಿ ಒಂದಿದೆ. ಅಂದರೆ ಎಕ್ಸಾಂಪಲ್ ನಾವು ಒಂದಷ್ಟು ಜನಕ್ಕೆ ರೀಚ್ ಮಾಡ್ತೀವಿ. ಈಗ ನಮ್ಮ ಸಬ್ಜೆಕ್ಟ್ ಈಗ ನಮ್ಮ ಇದನ್ನ ಎಲ್ಲ ಕಡೆ ರಿಲೀಸ್ ಮಾಡಿ ಎಲ್ಲ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಅದರಲ್ಲೂ ಹೊಸಬ್ರು ಮಾಡ್ತಿರೋ ಥರ ಸಿನಿಮಾಗಳು ಅನ್ನೋ ಥರ ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಕಡಿಮೆ ಥಿಯೇಟರ್ಗಳು ಇಟ್ಕೊಂಡು ಅಲ್ಲಿಗೆ ಚೆನ್ನಾಗಿ ವರ್ಕ್ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್, ಥರ್ಡ್ ವೀಕ್ ಪ್ಲಾನ್, ಈ ಥರ ಒಂದು 3-4 ವೀಕಿಗೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ಸ್ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ಸರ್ ಚಿರತೆ ಇಂಪಾರ್ಟೆನ್ಸ್ ಅಂದರೆ ಅದೇ ಈಗ ಟೈಮ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ, ಈಗ ತುಂಬ ಕಾಸ್ಟ್ಲಿಯಷ್ಟು ವರ್ಲ್ಡಲ್ಲಿ ಟೈಮೇನೆ, ಅದು ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಈ ಕಥೆಯಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಒಂದು 2-3 ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಅದೇ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಬಾವಿಲಿ ಈಜೋಡಕ್ಕೆ ಹೋದಾಗ ಒಬ್ಬ ಸತ್ತೋಗ್ತಾನೆ, ಆ ಥರದೊಂದು ವಿಚಾರ. ಅದೇ ಒಂದು ಇದರಲ್ಲಿ ಈ ಮಾಗಡಿ ರೂಟು ಮತ್ತೆ ಕುಣಿಗಲ್ ಕಡೆ ಎಲ್ಲ ಈಗಲೂ ಸಿಕ್ಕಾಪಟ್ಟೆ ಚಿರತೆಗಾಟ, ಅಂದ್ರೆ ಅವಾಗವಾಗ ಏನಾದ್ರು ಒಂದು ಮ್ಯಾಟರ್ಸ್ ಬರ್ತಾನೆ ಇರ್ತವೆ. ಒಂದು 2 ತಿಂಗಳು 3 ತಿಂಗಳು ಒಂದೊಂದಾದ್ರೂ ಏನಾದ್ರು ವಿಷಯಗಳು ಬರ್ತವೆ. ಸೊ ಆ ಥರ ಒಂದು ಹಳ್ಳಿ ಅಂತ ಅನ್ಕೊಳ್ಳೋಣ. ಈಗ ಶಾಲಿವಾನ ಸುತ್ತಮುತ್ತ ಆ ಥರದ್ದು ಒಂದು ಇದಿರುತ್ತೆ. ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗೆ ತುಂಬಾ ದೊಡ್ಡ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಸೊ ಆ ಚಿರತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ದನಕರು ಅಥವಾ ಆಡು ಕುರಿ ಈ ಥರದ್ದು ತಿಂತ ಕಾಟ ಕೊಡ್ತಾ ಇರುತ್ತೆ ಆ ಶಾಲಿವಾನ ಹಳ್ಳಿಗೆ. ಸೊ ಅಲ್ಲಿ ಏನೋ ಒಂದು ಚೇಂಜ್ ಆದಾಗ ಅದು ಮ್ಯಾನಿಟ್ರಾಗ್ ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು, ಅಂದ್ರೆ ಈ ತರದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದು ಹೋಗಿರೋದು ಇದು ಸರ್. ಕಾಲಘಟ್ಟ ಇದು ಒಂದೇನಾ ಅಟ್ ಪ್ರೆಸೆಂಟ್? ಹೌದು. ಆ ಕಾಲ ಈ ಕಾಲಘಟ್ಟದಲ್ಲಿ ನಡೀತಿರೋ ತರ ಕತೆ. 2 ಕಾಲಘಟ್ಟ ಏನಿಲ್ಲ. ಇಲ್ಲ ಒಂದೇ ಒಂದು ನಿಮಿಷ. ಸಂಕಲನಕಾರ ಉಜ್ವಲ್ ಬಂದಿದ್ದಾರೆ, ದಯಮಾಡಿ ಅವರು ಕೇಳ್ಕೊಳ್ತೀನಿ. ಸರ್ ಮಂಡ್ಯ ಅಂದ್ರೆ ಸೌತ್ ಕರ್ನಾಟಕ, ಈಗ ಹಾಸನ, ಮಂಡ್ಯ, ತುಮಕೂರು ಈ ಮಧ್ಯದಲ್ಲಿ ನಡೆಯೋ ತರ ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರ್ಗಳು ಇದಾವೆ. ಸೊ ಹಂಗಾಗಿ ಹಳೆ ಸ್ಲ್ಯಾಂಗ್, ನಮ್ಮ ಹಳೆ ಮೈಸೂರು ಸ್ಲ್ಯಾಂಗ್ ಅನ್ಬೋದು. ಮ್ಯಾಮ್ ಇಲ್ಲ, ನನ್ ಥಿಯೇಟ್ರು ಮಾಡ್ಬೇಕಂತ ಇಷ್ಟ ಇತ್ತು. ಬಟ್ ಫಸ್ಟ್ ಟೈಮು ಇಲ್ಲೆಲ್ಲ ಪರಿಚಯ ಆಗಿ ಇದೇ ಶಾಲಿವಾನ ಶೆಕೆದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದೇನೆ. ಫಸ್ಟ್ ಟೈಮ್ ರಂಗಭೂಮಿ ಸ್ಟೇಜ್ ಹತ್ತಿದ್ದು. ನಾನು ಮುಂಚೆಯಿಂದನೂ ಶಾರ್ಟ್ ಫಿಲ್ಮ್ಸ್ ಆ ಥರ ಎಲ್ಲ ಮಾಡ್ತಾ ಇದ್ದೆ ಮ್ಯಾಮ್, ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗಿಂದನು. ಸೊ ಅದಾದ್ಮೇಲೆ ಫಸ್ಟ್ ಇದರಲ್ಲೇ ಒಂದ್ ಕತೆ ಹೇಳ ಅಂತ ಫಸ್ಟ್ ಫೀಚರ್ ಫಿಲಮ್ ಸ್ಟಾರ್ಟ್ ಮಾಡಿದ್ದೇವೆ. ಕಾಲೇಜ್ ಟೈಮ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್. ಮೇಡಮ್ ಕಾಲಘಟ್ಟ ಕೇಳಿದ್ರೆ ಪ್ರಾಬಬ್ಲಿ ಇದು ಒಂದು 4-5 ದಿನ ಅಷ್ಟೇ ಈ ಕತೆ ಆಗುತ್ತೆ. ಇದೇ ಕಾಲಘಟ್ಟ 4-5 ದಿನದ ಒಳಗಡೆ ನಡೆಯುವಂತ ಕಥೆ ಇದೆ. ಅದು ಇವತ್ತಿನ ಕಾಲಘಟ್ಟನೇ ಅದು. ಸರ್ ಈಗ ಶಂಖ ಅನ್ನೋದು ಒಂದು ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ನಾನು, ಎಲಿಮೆಂಟ್ ತರ ಯೂಸ್ ಮಾಡಿದೀನಿ ಅಂತ.
ಸೊ ಅದನ್ನು ಎಕ್ಸಾಂಪಲ್ ಈಗ ಟೈಮ್ ಲೂಪ್ ಅಂದ್ರೆ ರಿಪೀಟ್ ಆಗುತ್ತೆ ಆ ದಿನ ಅಂತ ಹೇಳ್ತೀವಲ್ಲ, ಆ ರಿಪೀಟ್ ಆಗಕ್ಕೆ ರೀಸನ್ ಆಗಿರುತ್ತೆ ಆ ಶಂಕ. ಮೇ ಬಿ ಮಾತಾಡ್ಕೊಂಡು ಕತೆ ಹೇಳ್ಬಿಡ್ತೀನಿ ಅನ್ನೋದು ಭಯ, ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ. ಈಗ ಶಂಕ ಅನ್ನೋದು ಈಗ ಎಲ್ಲಾನ ಹೆಂಗೆ ನೋಡು, ತಿರುಪತಿ ತಿಮ್ಮಪ್ಪನ ಕೈಲಿಂದ ಹಿಡಿದು ನಮ್ಗೆ ಎಲ್ಲಿಂದ ಎಲ್ಲೇ ನೋಡ್ರು ಶಂಕ ಅನ್ನೋದು ಒಂದು ಆಬ್ಜೆಕ್ಟು. ನಾವು ದೇವಸ್ಥಾನಗಳ ಮೇಲೆ ಕೆತ್ತಿರೋ ಇದ್ರಲ್ಲಿ ಆಗ್ಬೋದು, ಪ್ರತಿ ರೀಸನ್ಗೂ ಶಂಕ ಇದೆ. ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗ್ಬೋದು. ಶಂಕ ಊದ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್, ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ. ಸೊ ಆ ಮೈಥಾಲಜಿ ಕತೆ ನಾವು ಬ್ರಹ್ಮಂದ್ ಏನ್ ತಗೋತಾ ಇದ್ವಲ್ಲ, ಅದ್ರ ಅಲ್ಲೊಂದು ತುಂಬಾ ಮೇಜರ್ ಪಾಯಿಂಟ್ ಇದೆ. ಆ ರೀಸನ್ಗೆ ಆ ಶಂಕ ಯೂಸ್ ಮಾಡ್ತಾ ಇದ್ದೀವಿ ಸರ್. ಖುಷಿ ಪಡ್ತಾರೆ ಅನ್ಸುತ್ತೆ ಸರ್ ಮೋಸ್ಟ್ಲಿ. ಅಲ್ಲ ಇಷ್ಟ ಆಗುತ್ತೆ ಆ ಥರದವ್ರು. ಒಂದು 4 ಜನ ಟ್ರೈಲರ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಹಂಗ. ಇಲ್ಲ ಸರ್, ಅಂದ್ರೆ ಆ ವರ್ಕ್ ನಾವ್ ಹೆಂಗ್ ಮಾಡಿರೋದು ಅಂದ್ರೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದೀವಿ. ಒಂದೊಂದು ಶಾರ್ಟ್ ಅಲ್ಲಿ CG ಚಿರತೆನೂ ಇದೆ. ಇನ್ ಕೆಲವು ಒಂದೊಂದು ಶಾರ್ಟ್ಸ್ ಅಲ್ಲಿ ಎಕ್ಸಾಂಪಲ್ ಒಂದ್ ಸ್ಟಾಕ್ ಪರ್ಚೇಸ್ ಮಾಡಿ ನಾವು ಅದನ್ನ ನಮ್ಮೂರ್ ನೇಟಿವಿಟಿಗೆ ಬ್ಯಾಕ್ ಗ್ರೌಂಡ್ಗಳು ಚೇಂಜ್ ಮಾಡಿ ಅದನ್ನ CG ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿದೀವಿ ಸರ್. ಮಾಡಲ್ ಚಿರತೆ ಮಾಡಲ್ ಪರ್ಚೇಸ್ ಮಾಡಿ ಕೆಲವು ಫುಟೇಜಸ್ ಇವಾಗ ನಾವು ಪರ್ಚೇಸ್ ಮಾಡಿ ಬಳಸ್ಕೋಬಹುದು. ಅದು ನ್ಯಾಷನಲ್ ಜಿಯೋಗ್ರಫಿಕ್ ಅದು ಇಟ್ಸ್ ಆಥರೈಸ್ಡ್ ಅಥೆಂಟಿಕೇಟೆಡ್ ಪರ್ಚೇಸ್. ಅದು ಅನಿಮಲ್ ಬೋರ್ಡ್ ಪರ್ಮಿಷನ್ ಇದೆ, ಅದೆಲ್ಲ ತಗೊಂಡಿದ್ದೀವಿ. ಆ ಸ್ಟಾಕ್ ಜೊತೆಗೆ ಬರುತ್ತೆ. ಸೊ ಹಾಗಾಗಿ ನಾವು ಶೂಟ್ ಮಾಡಿರೋಂತಿಲ್ಲ. ಐದರ್ ಶೂಟ್ ಮಾಡೋದೇ ನಾವು ಶೂಟ್. ನಾನೇ ಕೇಳೋನಿದ್ದೆ, ತಾವುಗಳೇ ಕೇಳೋದ್ರಿಂದ